ನಮಸ್ಕಾರ. 3 ಗಂಟೆ 3 ಪ್ರಶ್ನೆ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗಳನ್ನ ವಿನೂತನ ರೀತಿಯಲ್ಲಿ ಪ್ರಸ್ತುತಪಡಿಸುವಂತಹ ಪ್ರಯತ್ನ ನಿಮ್ಮ ನ್ಯೂಸ್ 18 ಮಾಡ್ತಾ ಇದೆ. ಬೆಳಗಿನಿಂದ ಸದ್ದು ಮಾಡುವ ವಿದ್ಯಮಾನಗಳ ಪೈಕಿ ಪ್ರಮುಖವಾದವುಗಳನ್ನ 3 ಪ್ರಶ್ನೆಗಳ ಮೂಲಕ ಮತ್ತಷ್ಟು ಆಳವಾಗಿ ವಿವರಿಸುವಂತಹ ಯತ್ನ ಇದಾಗಿರಲಿದೆ. ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಕೂಡ ಉತ್ತರ ಇಲ್ಲಿದೆ. ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ, ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋಕೆ, ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯವನ್ನ ತಿಳಿಸೋದಿಕ್ಕೆ 3 ಪ್ರಶ್ನೆ. ಹಾಗಾದ್ರೆ ಇವತ್ತಿನ 3 ಗಂಟೆ 3 ಪ್ರಶ್ನೆಯ ಮೊದಲ ಸುದ್ದಿ ಯಾವುದು, ಮೊದಲ ಪ್ರಶ್ನೆ ಯಾವುದು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲ ಪ್ರಶ್ನೆ ಯಾರು ಅನ್ನೋದು, ಅದಕ್ಕೆ ಉತ್ತರ ಅಜಿತ್ ಪವಾರ್ ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗತ್ತೆ. ಯಾಕೆ ಅನ್ನೋದಕ್ಕೂ ಕೂಡ ನಾವು ಉತ್ತರ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಎರಡನೇ ಪ್ರಶ್ನೆ ಏನು ಅನ್ನೋದು, ಮಹಾ ಸರ್ಕಾರಕ್ಕೆ ಬೆಂಬಲವನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾಕೆ ಅನ್ನುವಂತಹ 3ನೇ ಪ್ರಶ್ನೆಗೆ ಉತ್ತರ, ಚಿಕ್ಕಪ್ಪನ ಮೇಲೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಕೂಡ ಆ ಒಂದು ರೀತಿಯಂತಹ ಬೆಳವಣಿಗೆಗಳು ಆಗಿದ್ವು. ಸಾಕಷ್ಟು ಬೆಳವಣಿಗೆಗಳು ಆದ ನಂತರ ಈಗ ಬೇಸರ ಆಗಿ ಹೊರ ಬಂದ ನಂತರ ಡಿಸಿಎಂ ಪಟ್ಟವನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಏನು ಶಿಂದೆಗೆ ಮಹಾ ಪವರ್ ಸಿಕ್ಕಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಏಕನಾಥ್ ಶಿಂದೆಗೆ ಈಗ ಎನ್ಸಿಪಿಯ ಬೆಂಬಲ ಕೂಡ ಸಿಕ್ಕಿರೋದು, ಆದ್ರೆ ಎನ್ಸಿಪಿಯ ಪೂರ್ಣ ಬೆಂಬಲ ಅಲ್ಲ. ರಾಜಭವನದಲ್ಲಿ ಅಜಿತ್ ಪವಾರ್ ಅವರು ಇವತ್ತು ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಅಜಿತ್ ಪವಾರ್ ನಂತರ ಛಗನ್ ಭುಜ್ಬಲ್ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಈಗ ಶಿಂದೆಗೆ 29 ಶಾಸಕರು ಬೆಂಬಲವನ್ನ ಕೊಟ್ಟಿರೋದನ್ನ ಗಮನಿಸಬೇಕಾಗುತ್ತೆ. ಜೊತೆಗೆ 9 ಎನ್ಸಿಪಿ ಶಾಸಕರಿಗೆ ಮಂತ್ರಿ ಭಾಗ್ಯ ಕೂಡ ಸಿಕ್ಕಿದೆ. ಅಜಿತ್ ಪವಾರ್ ಜೊತೆಗೆ ಬಂದಂತಹ ಹಸನ್ ಮುಷ್ರಿಫ್ಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರೋದು. ಈಗ ಚಿಕ್ಕಪ್ಪ ಶರದ್ ಪವಾರ್ಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದಾರೆ ಅಜಿತ್ ಪವಾರ್ ಅವರು. ಈ ಹಿಂದೆನೇ ಇಂತಹ ಬೆಳವಣಿಗೆಗಳು ನಡೀತಾ ಇದ್ವು. ಮೊನ್ನೆ ದೇವೇಂದ್ರ ಫಡ್ನವೀಸ್ ಅವರು ಇಂಟರ್ವ್ಯೂ ಕೊಟ್ಟಂತಹ ಸಂದರ್ಭದಲ್ಲೂ ಹೇಳಿದ್ರು, ನಾವು ಸರ್ಕಾರ ರಚನೆ ಮಾಡಬೇಕಾಗಿತ್ತು. ಕೊನೆ ಕ್ಷಣದಲ್ಲಿ ಶರದ್ ಪವಾರ್ ಅವರು ಈ ರೀತಿಯಾದಂತಹ ಬೆಳವಣಿಗೆಗಳ ಮಾಡುವುದರ ಮೂಲಕ ಸರ್ಕಾರ ರಚನೆಗೆ ಅಡ್ಡಗಾಲಾಗಿದ್ರು. ಆ ಹಿನ್ನೆಲೆಯಲ್ಲೇ ನಾವು ಅವರನ್ನ ಮತ್ತೆ ನಾವು ಮಂತ್ರಿ ಸ್ಥಾನಕ್ಕೆ ತೆಗೆದುಕೊಳ್ಬೇಕು, ಅವರನ್ನ ನಾವು ನಮ್ಮ ಸರ್ಕಾರದಲ್ಲಿ ಸೇರಿಸಿಕೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಅಂತ 166 ಶಾಸಕರೊಂದಿಗೆ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಸರ್ಕಾರ ಇದೆ. ಶಿವಸೇನೆಯ ಏಕನಾಥ್ ಶಿಂದೆ ಸಿಎಂ ಆಗಿದ್ರೆ, ಬಿಜೆಪಿಯ ಫಡ್ನವೀಸ್ ಡಿಸಿಎಂ ಆಗಿದ್ದಾರೆ. ವಿಪಕ್ಷದಲ್ಲಿ 122 ಶಾಸಕರಿದ್ರು. ಆದ್ರೆ ಈಗ ಅಜಿತ್ ಪವಾರ್ ಪರ ಎನ್ಸಿಪಿಯ 29 ಶಾಸಕರಿದ್ದು ಎನ್ಡಿಎಗೆ ಬೆಂಬಲ ಸೂಚಿಸಿ ಅಜಿತ್ ಪವಾರ್ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಶರದ್ ಪವಾರ್ಗೆ ಪುತ್ರ ಅಜಿತ್ ಪವಾರ್ ದೊಡ್ಡ ಪೆಟ್ಟನ್ನೇ ಕೊಟ್ಟಿದ್ದಾರೆ. ಈ ಹಿಂದೆ ಕರ್ನಾಟಕದಲ್ಲೂ ಇಂತಹದ್ದೇ ಬೆಳವಣಿಗೆ ಆಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು, ಅದನ್ನ ನೆನಪಿಸಿಕೊಳ್ಳಬಹುದು. ದೇವೇಗೌಡರಿಗೆ ಸೆಡ್ಡು ಹೊಡೆದು ಕುಮಾರಸ್ವಾಮಿ ಬಿಜೆಪಿಗೆ ಜೈ ಅಂತ ಹೇಳಿದ್ರು, ಸಿಎಂ ಕೂಡ ಆಗಿದ್ರು. ಈಗ ಅಂಥದ್ದೇ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಎದುರಾಗಿದೆ. ಈಗ ಶಿಂದೆ ಸಂಪುಟದಲ್ಲಿ 27 ಸಚಿವರಿದ್ದು, ಶಿಂದೆಯ ಶಿವಸೇನಾ, ಬಿಜೆಪಿ ಹಾಗೂ ಅಜಿತ್ ಪವಾರ್ ಬೆಂಬಲಿತ ಎನ್ಸಿಪಿಗೆ ತಲಾ 9 ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋದನ್ನ ಗಮನಿಸಬೇಕು. ಈ ಮೂಲಕ ಮಹಾರಾಜಕೀಯದಲ್ಲಿ ಸಂಚಲನ ಆಗಿದೆ. ಡಿಸಿಎಂ ಆಗಿ ಅಜಿತ್ ಪವಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ, ಮಹಾ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ. ಅವರ ಜೊತೆಗೇನೆ ಈಗ 9 ಮಂದಿ ಶಾಸಕರಿಗೆ ಮಂತ್ರಿ ಭಾಗ್ಯ ಕೂಡ ಸಿಕ್ಕಿರೋದನ್ನ ನಾವು ಗಮನಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಎನ್ಸಿಪಿಗೆ ದೊಡ್ಡ ಶಾಕ್ ಈ ಹಿಂದೆನೇ ಆಗುವಂತಹದ್ದಿತ್ತು, ಆದರೆ ಮುಂದಕ್ಕೆ ಹೋಗಿತ್ತು. ಈ ಮೂಲಕ ಎನ್ಸಿಪಿಗೆ ಯಾವ ಪೆಟ್ಟು ಬಿದ್ದಿದೆ, ಈಗ ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆ. ನವಿತಾ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು 3. ಮೊದಲನೇದಾಗಿ ಇದು ಪವರ್ ಗೇಮ ಅಥವಾ ಪವಾರ್ ಗೇಮ. ಎರಡನೇದಾಗಿ 2019ರ ಒಂದು ಹ್ಯುಮಿಲೇಷನ್ ಏನಾಗಿತ್ತು, ಅವಮಾನ ಏನಾಗಿತ್ತು, ಅದಕ್ಕೆ ಸೇಡನ್ನ ಬಿಜೆಪಿ ತೀರಿಸ್ಕೊಳ್ತಾ. ಮೂರನೇದಾಗಿ ಈಗ ಎಲ್ಲ ಕಡೆ ನಾವು ಗಮನಿಸ್ತಾ ಇದ್ವಿ, ಮಹಾಗಠಬಂಧನ್ ಅಂತೇಳಿ ಏನು ಹೇಳಲಾಗ್ತಾ ಇದೆ. ಅಪೋಸಿಷನ್ ಪಾರ್ಟಿಗಳು ಈಗ ಸಾಕಷ್ಟು ಅದು ಸಭೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಾನೇ ಬಿಹಾರದಲ್ಲಿ ಸುಮಾರು 15 ಪಕ್ಷಗಳು, ಅದರಲ್ಲೂ ಪ್ರಮುಖವಾಗಿ ಎನ್ಸಿಪಿಯ ಶರದ್ ಪವಾರ್ ಅವರು ಕೂಡ ಅದರಲ್ಲಿ ಪಾಲ್ಗೊಂಡಿರ್ತಾರೆ, ಅವರು ಕೂಡ ಅದರಲ್ಲಿದ್ರು. ಹೀಗಾಗಿ ಈ ಒಂದು ಅಪೋಸಿಷನ್ ಯುನಿಟಿ
ಏನಾಗ್ತಾ ಇತ್ತು, ವಿರೋಧ ಪಕ್ಷಗಳ ಒಂದು ಒಗ್ಗಟ್ಟೇನು ಮೂಡ್ತಾ ಇತ್ತು, ಅದನ್ನ ಮುರಿಯೋದಕ್ಕೆ ಬಿಜೆಪಿ ಹೂಡಿರ್ತಕ್ಕಂಥ ಮತ್ತೊಂದು ಬಾಣನ ಇದು. ಹೀಗೆ ಈ 3 ಪ್ರಶ್ನೆಗಳು ಈಗ ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥದ್ದು. ಮೊದಲನೇದಾಗಿ ನೋಡೋದಾದ್ರೆ ಇದು ಯಾಕೆ ಪವರ್ ಗೇಮ ಅಥವಾ ಪವಾರ್ ಗೇಮ ಅಂತ ಪ್ರಶ್ನೆ ಮೂಡ್ತಾ ಇದೆ ಅಂದ್ರೆ, ಈಗ NCPಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ. ಸುಮಾರು 30 ರಿಂದ 40 ಶಾಸಕರು ಅಜಿತ್ ಪವಾರ್ ಅವರ ಜೊತೆಯಲ್ಲಿ ಈ ಒಂದು ಬಿಜೆಪಿ ಮತ್ತೆ ಶಿವಸೇನೆಯ ಸರ್ಕಾರ ಏನಿದೆ ಅದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಅದರ ಬಗ್ಗೆ ಯಾವುದೇ ಮಾಹಿತಿ ಶರದ್ ಪವಾರ್ ಅವರಿಗೆ ಇರ್ಲಿಲ್ವಾ ಅಂತ ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ ನಾವು ನಿನ್ನೆವರೆಗೂ ಗಮನಿಸ್ತಾ ಇದ್ವಿ, ಒಂದೇ ಒಂದು ಕಡೆಯಿಂದ ಇದರ ಬಗ್ಗೆ ಅಸಮಾಧಾನ ವ್ಯಕ್ತವಾಗಲಿಲ್ಲ. ಮುಂಚಿತವಾಗಿ ಇದರ ಬಗ್ಗೆ ಗೊತ್ತಿಲ್ದಿದ್ರೆ ಅಥವಾ ಗೊತ್ತಿಲ್ದಿದ್ರೆ ಅದರ ಬಗ್ಗೆ ಮಾಹಿತಿಯನ್ನ ಏನಾದರೂ ಶರದ್ ಪವಾರ್ ಅವರು ಪಡೆದುಕೊಂಡಿದ್ರೆ ಒಂದು ಎಮೋಷನಲ್ ಗೇಮ್ ಅನ್ನ ಮಾಡಬಹುದಿತ್ತು. ಎಮೋಷನಲ್ ಆಗಿ ಭಾಷಣವನ್ನ ಮಾಡಿ ಇಡೀ ಒಂದು ಮಹಾರಾಷ್ಟ್ರದಲ್ಲಿ ತಮ್ಮ ಪಕ್ಷದ ಬಗ್ಗೆ ತಮಗಾಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಹೇಳ್ಕೊಳ್ಬಹುದಿತ್ತು ಅಂತ ಯಾವುದೇ ಪ್ರಯತ್ನಕ್ಕೆ ಶರದ್ ಪವಾರ್ ಮುಂದಾಗೋದಿಲ್ಲ. ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ ಸಭೆಗಳ ಮೇಲೆ ಸಭೆಗಳು ನಡೀತಾ ಇರ್ತವೆ, ಆಂತರಿಕವಾಗಿ ಯಾವುದೇ ಮಾಹಿತಿ ಅವರಿಗೆ ಇರಲಿಲ್ವ ಅಂದ್ರೆ ಖಂಡಿತವಾಗಿ ಅಲ್ಲೂ ಕೂಡ ಅನ್ಸೋದು ಅವರಿಗೆ ಮಾಹಿತಿ ಇಲ್ಲದೆ ಇಂಥ ಒಂದು ಕ್ರಮ ತೆಗೆದುಕೊಳ್ಳಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂದಾಗ. ಹಾಗಿದ್ದಾಗ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನಾದರೂ ಶರದ್ ಪವಾರ್ ಅವರು ಕೂಡ ಅಜಿತ್ ಪವಾರ್ ಅವರ ಈ ನಡೆಗೆ ಬೆಂಬಲವನ್ನ ಕೊಟ್ರ ಅಂತ ಈಗ ಪ್ರಶ್ನೆಗಳು ಮೂಡ್ತಾ ಇದಾವೆ. ಯಾಕಂದ್ರೆ ಅಜಿತ್ ಪವಾರ್ ಅವರ ವಿಚಾರದಲ್ಲಿರ್ಬೋದು ಅಥವಾ ಶರದ್ ಪವಾರ್ ಅವರ ನಡೆ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಮಹಾರಾಷ್ಟ್ರ ಪಾಲಿಟಿಕ್ಸ್ ನಲ್ಲಿ ಒಂದು ಮಾತಿದೆ ಏನಂದ್ರೆ, ಶರದ್ ಪವಾರ್ ಅವರು ಹೇಳೋದು ಒಂದಾಗಿದ್ರೆ ಅವರು ಮಾಡುವಂತ ಕ್ರಮಗಳಿರ್ತವೆ, ಅವರು ಕೈಗೊಳ್ಳುವಂತ ಒಂದಿಷ್ಟು ನಡೆಗಳೇನಿರ್ತವೆ, ನಿರ್ಧಾರಗಳೇನಿರ್ತವೆ, ಅದರ ಬಗ್ಗೆ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಯಾರಿಗೂ ಸಾಧ್ಯ ಆಗೋದಿಲ್ಲ ಅಂತ. ಹೀಗಾಗಿ ಅವರು ಮತ್ತೊಂದು ನಡೆಯನ್ನ ಈ ಮೂಲಕವಾಗಿ ಇಟ್ಟಿದ್ದಾರೆ. ಆ ಮೂಲಕವಾಗಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಪಕ್ಷವಾಗಿ NDA ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಏನಾದರೂ NCP ಸಾಧ್ಯ ಆಗುತ್ತಾ ಅಂತ ಒಂದು ಪ್ರಶ್ನೆಗಳು ಮೂಡ್ತಾ ಇದಾವೆ. ಎರಡನೇ ವಿಚಾರಕ್ಕೆ ಬಂದಾಗ ಅದು 2019ರ ವಿಚಾರ. 2019ರ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತೆ ಶಿವಸೇನೆ ಗಠಬಂಧನ ಏನಿರುತ್ತೆ, ಒಂದು NDA ಏನಿರುತ್ತೆ, ದೊಡ್ಡ ಮಟ್ಟದಲ್ಲಿ ಬಹುಮತವನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬಂದಿರುತ್ತೆ. ಹಾಗೆ ಬಂದಿದ್ರೂ ಸಹಿತವಾಗಿ ಕೊನೆ ಕ್ಷಣದಲ್ಲಿ ಉದ್ಧವ್ ಠಾಕ್ರೆ ಅವರು ಬಿಜೆಪಿಯಿಂದ ಹಿಂದೆ ಸರಿದು ಮಹಾವಿಕಾಸ್ ಅಘಾಡಿ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅಜಿತ್ ಪವಾರ್ ಮತ್ತೆ ದೇವೇಂದ್ರ ಫಡ್ನವೀಸ್ ಇದ್ದಕ್ಕಿದ್ದ ಹಾಗೆ ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಓತನ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರೆ, ಅಜಿತ್ ಪವಾರ್ ಏನಿದ್ದಾರೆ, ಅಜಿತ್ ಪವಾರ್ ಅವರು ಆ ಸಂದರ್ಭದಲ್ಲಿ DCM ಆಗಿ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದ್ರೆ ಆ ಸರ್ಕಾರ ಕೇವಲ 48 ಗಂಟೆಗಳ ಕಾಲ ಕೂಡ ಇರೋದಿಲ್ಲ. ಹೀಗಾಗಿ ಅಲ್ಲಿ ಮಹಾವಿಕಾಸ್ ಅಘಾಡಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿಗೆ ಆದಂತ ಅವಮಾನ ಇತ್ತಲ್ಲ, ಆ ಅವಮಾನ, ಆ ಸೇಡ್ ಇರುತ್ತೆ, ಅದನ್ನು ಇವತ್ತು ಬಿಜೆಪಿ ತೀರಿಸ್ಕೊಳ್ತಾ ಅಂತ ಕೂಡ ಇವತ್ತು ಪ್ರಶ್ನೆಗಳು ಮೂಡ್ತಾ ಇದಾವೆ. ಯಾಕಂದ್ರೆ ಅಗೇನ್ DCM ಆಗಿ ಶರದ್ ಪವಾರ್ ಅವರು, ಅಜಿತ್ ಪವಾರ್ ಅವರು ಈಗ ಬಿಜೆಪಿಗೆ ಸೇರ್ಕೊಂಡಿದ್ದಾರೆ, ಅಂದ್ರೆ ಬಿಜೆಪಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬಿಜೆಪಿ ಶಿವಸೇನೆ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಅಲ್ಲಿ ಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಇದ್ದಾರೆ, ಸ್ವತಃ DCM ಆಗಿ ದೇವೇಂದ್ರ ಫಡ್ನವೀಸ್ ಕೂಡ ಇದ್ದಾರೆ. ಇನ್ನು 3ನೇ ಭಾಗಕ್ಕೆ ಬಂದಾಗ ಇವತ್ತು ಇಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಈ ಬೆಳವಣಿಗೆ ಖಂಡಿತವಾಗಿ ವಿಪಕ್ಷಗಳ ಒಗ್ಗಟ್ಟು ಅಥವಾ ವಿಪಕ್ಷಗಳ ಒಂದು ಬಲ ಏನಿತ್ತು ಅದಕ್ಕೆ ಕೊಟ್ಟಿರತಕ್ಕಂಥ ಒಂದು ಪೆಟ್ಟಂತೂ ಖಂಡಿತವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ಇದೇ ತಿಂಗಳು 13 ಮತ್ತು 14 ತಾರೀಕಲ್ಲಿ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಮಹಾಗಠಬಂಧನ ಮಹಾಸಭೆ ನಡೆಯೋದಿತ್ತು. ಆ ಸಭೆಯಲ್ಲಿ ಶರದ್ ಪವಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಈ ವಿಪಕ್ಷಗಳ ಆಂತರಿಕವಾಗಿಯೇ ಆಯಾ ಪಕ್ಷಗಳೇ ಗಟ್ಟಿಯಾಗಿ ನಿಲ್ದಂಥ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಹೇಗೆ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಒಂದು ಭಾವನೆ ಜನರ ಮನಸ್ಸಿನಲ್ಲೂ ಮೂಡೋದಕ್ಕೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನಡೆಗಳು ಕಾರಣ ಆಗ್ತವೆ. ಹೀಗಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಬೆಳವಣಿಗೆ ಏನಿದೆ ಇದು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿರೋದಿಲ್ಲ. ಮುಂಬರುವಂತಹ ದಿನಗಳಲ್ಲಿ ಇಡೀ ರಾಷ್ಟ್ರದಲ್ಲೂ ಕೂಡ ಇದು ಅದರ ಒಂದು ಪ್ರತಿಧ್ವನಿ ಖಂಡಿತವಾಗಿ ಒಡಮೂಡುತ್ತೆ. ಹೀಗಾಗಿ ಇದು ಕೇವಲ ಶುರುವಾತು ಅಂದೇ ಅಲ್ಲ, ಇದು ಟು ಬಿ ಕಂಟಿನ್ಯೂಡ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ನವಿತಾ, ಓಕೆ, ಈಗ ರಾಘವೇಂದ್ರ ಗುಡಿ ನೀವು ಹೇಳದ ಹಾಗೆ ಇದು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಯಾವ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ಇದು ಈಗ ಮಹಾರಾಷ್ಟ್ರದಲ್ಲಿ ಇನ್ನು ಯಾವೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಒಂದ್ ಕಡೆ ಆ ಒಂದು ಸೇಡನ್ನ ತೀರಿಸಿಕೊಂಡಿದ್ದೆ, ಆದ್ರೆ ಮತ್ತೆ ಇನ್ನೊಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಬಹುದಾ, ಹೇಗೆ? ನಮಿತಾ, ಮಹಾರಾಷ್ಟ್ರದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಸಮಯದಲ್ಲಿ ನೋಡ್ತಾ ಇದ್ರೆ ನಿಸ್ಸಂಶಯವಾಗಿ ಏಕನಾಥ್ ಶಿಂದೆ ಅವರ ಸರ್ಕಾರ ಮತ್ತಷ್ಟು ಗಟ್ಟಿಯಾಗಿದೆ. ಯಾಕಂದ್ರೆ ಏಕನಾಥ್ ಶಿಂದೆ ಅವರ ಸರ್ಕಾರ, ಶಿವಸೇನೆ ಏನಿದೆ ಆ ಶಿವಸೇನೆಯಲ್ಲೂ ಕೂಡ ಈಗ ಮಂತ್ರಿಗಳಿಗೋಸ್ಕರ, ಸಚಿವ ಸ್ಥಾನಕ್ಕೋಸ್ಕರ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇತ್ತು. ಸ್ವಪಕ್ಷೀಯರಿಂದಲೇ ಒತ್ತಡಗಳು ಕೇಳ್ತಾ ಬರ್ತಾ ಇದ್ವು. ಇನ್ನು ಬಿಜೆಪಿಯಲ್ಲೂ ಕೂಡ ಕೆಲವರಿಗೆ ಅಸಮಾಧಾನ ಇತ್ತು. ಏನೇ ಅಸಮಾಧಾನ ಮತ್ತೆ ಒತ್ತಡಗಳನ್ನ ಬರ್ತಾ ಇದ್ರು ಕೂಡ ಈಗ ಅಜಿತ್ ಪವಾರ್ ಅವರ ಬಲ ಕೂಡ ಸೇರ್ಕೊಂಡಿರೋದ್ರಿಂದ ಖಂಡಿತವಾಗಿ ಆಂತರಿಕವಾಗಿದ್ದಂಥ
ಕಚ್ಚಾಟಗಳನ್ನ ನಿರ್ವಹಣೆ ಮಾಡೋದಕ್ಕೆ ಉದ್ಧವ್ ಠಾಕ್ರೆ ಈ ಶಿವಸೇನೆಯ ಕ್ಕಿಂತ ಹೆಚ್ಚಾಗಿ ಈ ಒಂದು ಶಿಂದೆ ಅವರ ಶಿವಸೇನೆ ಏನಿದೆ ಅಲ್ಲಿಗೆ ಇದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಎರಡನೇದಾಗಿ ಬಿಜೆಪಿಯಲ್ಲೂ ಕೂಡ ಮತ್ತಷ್ಟು ಹೋಪ್ ಮೂಡೋದಕ್ಕೆ ಮುಂಬರ್ತಕ್ಕಂಥ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಅದಕ್ಕೂ ಕೂಡ ಕಾರಣ ಆಗುತ್ತೆ. ಆದರೆ ಇಲ್ಲಿ ಬರ್ತಿರ್ತಕ್ಕಂಥ ಪ್ರಶ್ನೆ ಅಂದ್ರೆ NCP ಏನ್ ಮಾಡುತ್ತೆ? ಈಗ ಶರದ್ ಪವಾರ್ ಅವರು ಇಲ್ಲಿವರೆಗೂ ತಮ್ಮ ನಡೆಯನ್ನಾಗ್ಲಿ ತಮ್ಮ ನಿರ್ಧಾರವನ್ನಾಗ್ಲಿ ಸಂಪೂರ್ಣವಾಗಿ ಘೋಷಣೆ ಮಾಡಿಲ್ಲ. ಹೀಗಾಗಿ ಏನಾದ್ರೂ ಮುಂಬರುವಂತಹ ಹಂತದಲ್ಲಿ ಸಂಪೂರ್ಣ NCP NDA ಭಾಗ ಆಗುತ್ತಾ ಅಥವಾ ಮತ್ತೆ ಆ ಪಕ್ಷ ಒಡೆಯೋದಕ್ಕೆ ಇದು ಕಾರಣ ಆಗುತ್ತೆ? ಯಾಕಂದ್ರೆ ಅಲ್ಲಿ ಸುಪ್ರಿಯಾ ಸುಳೆ ಅವರೀಗ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಈಗ ಮುಖ್ಯವಾಗಿ ನೋಡ್ತಾ ಇದ್ರೆ ಇತ್ತೀಚೆಗಷ್ಟೇ ತಾನು ಸಂಪೂರ್ಣ ರಾಜಕೀಯದಿಂದ ನಿವೃತ್ತಿಯನ್ನ ಪಡೆಯುವುದಾಗಿ ಘೋಷಣೆಯನ್ನ ಮಾಡಿದ್ರು ಶರದ್ ಪವಾರ್. ಆದ್ರೆ ಅದನ್ನು ಹಿಂಪಡಿತಾರೆ, ಬದಲಾಗಿ ಒಂದು ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ಸುಪ್ರಿಯಾ ಸುಳೆ ಅವರನ್ನ ನೇಮಕ ಮಾಡಿರ್ತಾರೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳು ಮೂಡ್ತಾ ಇದಾವೆ. ಒಂದು NCPಯ ಭವಿಷ್ಯದ ಬಗ್ಗೆ ಪ್ರಶ್ನೆಗಳು, ಎರಡನೇದಾಗಿ ಬಿಜೆಪಿ ಅಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಾ ಅಂತಕ್ಕಂಥ ಪ್ರಶ್ನೆಗಳು, ಮೂರನೇದಾಗಿ ಏಕನಾಥ್ ಶಿಂದೆ ಅವರಿಗಿದ್ದಂಥ ಒಂದು ಆಂತರಿಕ ಒತ್ತಡಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ. ಈ ಮೂರು ದೃಷ್ಟಿಯಿಂದ ಖಂಡಿತವಾಗಿಯೂ ಇವತ್ತು ಬಿಜೆಪಿ, ಶಿವಸೇನೆ, ಅದೇ ರೀತಿಯಾಗಿ ಅಜಿತ್ ಪವಾರ್ ಈ ಮೂರಿಗೂ ಕೂಡ ಈ ಬೆಳವಣಿಗೆ ಖಂಡಿತವಾಗಿ ಒಂದು ಸಪೋರ್ಟ್ ಆಗಿ ಒಂದು ಬಲವಾಗಿ ಕಂಡು ಬರುತ್ತೆ. ಆದರೆ ಈ ಒಂದು ಬೆಳವಣಿಗೆ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಇದೇ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಮುಂಬರುವಂತಹ ಹಂತದಲ್ಲಿ ಇದ್ದೇ ಇರುತ್ತಾ ಅಥವಾ ಬದಲಾವಣೆಗಳಾಗ್ತಾವ ಅನ್ನೋದು ಕೂಡ ಈಗ ನೋಡ್ಬೇಕಾಗಿರ್ತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಈಗ